ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನೀವಾಗೇ ಆಲೋಚನೆ ಮಾಡಿದ್ದ ಅಥವಾ ಕಾಂಗ್ರೆಸ್ನ ಮುಖಂಡರು ನಿಮ್ಮನ್ನು ಭೇಟಿ ಮಾಡಿ ನೀವು ಬರಬೇಕು ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆಗಳಾಯ್ತಾ? ನಾನು ಆ್ಯಕ್ಚುಲಿ ಪಕ್ಷದ ಅಭ್ಯರ್ಥಿ. ನಾನು ಮಾತಾಡಿದ್ರು ಕೂಡ, ಬಟ್ ನಾವು ವಿ ವರ್ ಆಲ್ಸೋ ಓಕೆ ವಿತ್ ಇಟ್. ಎರಡೂ ಕಡೆಯಿಂದ ಶಿವಣ್ಣ ಅವ್ರ ಕಡೆಯಿಂದ ಹೇಗೆ ಸಪೋರ್ಟ್ ಸಿಗ್ತದೆ, ಜೊತೆಯಲ್ಲೇ ಇದ್ದಾರೆ. ವೀಕ್ಷಕರೇ, ಬಹಳ ವಿಶೇಷ ಏನಂತಂದರೆ ಇವತ್ತು ನಾನು ಮೇಡಮ್ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಈ ಒಂದು ಕಾರ್ನ ಓಡಿಸ್ತಾ ಇರೋದು ಶಿವಣ್ಣ ಅವ್ರನ್ನ. ಅವ್ರನ್ನ ಮಾತಾಡ್ಸೋಕೆ ಆಗೋದಿಲ್ಲ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರು ಕೂಡ ತೊಂದರೆ ಮಾಡಬಾರ್ದು. ಹಾಗಾಗಿ ನಾನು ಶಿವಣ್ಣವ್ರನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ಶಿವಣ್ಣವರು ಡ್ರೈವಿಂಗ್ ಮಾಡ್ತಾ ಇರೋದು, ನಾವು ಕೂತು ಇಲ್ಲಿ ಇಂಟರ್ವ್ಯೂ ಮಾಡ್ತಾ ಇರೋದು ಬಹಳ ಖುಷಿ ತರ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಈ ಒಂದು ಸಾಥ್ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ನಾನು ಅನ್ಕೋತೀನಿ. ನನಗೆ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಬಟ್ ನಾನು ಏನು ಮಾಡಿದ್ರು ಇಲ್ಲಿವರೆಗೂ ವೆದರ್ ಇಟ್ ಇಸ್ ದ ಸ್ಮಾಲೆಸ್ಟ್ ಥಿಂಗ್ ಆಲ್ಸೋ ಹೀಸ್ ಬೀನ್ ವಿತ್ ಮೀ. ಸೊ ನನಗೆ ಅವ್ರು ಯಾವಾಗಲೂ ಜೊತೆಗೆ ಇರ್ತಾರೆ, ಆಮೇಲೆ ಎನ್ಕರೇಜ್ ಮಾಡ್ತಾರೆ. ಇದು ಅಂತಲ್ಲ, ನಾನಿವಾಗ ಏಂಜಲ್ಸ್ ಮಾಡ್ತಾಯಿದ್ದೀವಿ, ಅದಕ್ಕೂ ಅವರು ನನ್ನ ಜೊತೆಗೆ ಇರ್ತಾರೆ. ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ಹಾಗೆ ಯಾವುದೇ ಮಾಡಿದ್ರು ಅವ್ರು ಯಾವತ್ತೂ ನನಗೆ ಮಾಡಬೇಡ ಅಂತಲೇ ಹೇಳಿಲ್ಲ. ಎಲ್ಲೇ ಹೋದರೂ ಕೂಡ ಕಾರ್ಯಕರ್ತರು ಸೇರ್ತಾರೆ. ಆದರೆ ನಾಯಕರು, ಸ್ಥಳೀಯ ಮುಖಂಡರ ಒಂದು ಬೆಂಬಲ ಬಹಳ ಮುಖ್ಯ. ಹೇಗೆ ಸಿಗ್ತಾ ಇದೆ ಸ್ಥಳೀಯ ಮುಖಂಡರ ಬೆಂಬಲ? ಹೇಗೆ ಸಿಗ್ತಾ ಇದೆ? ಇಲ್ಲ, ಎಲ್ಲ ಕಡೆನೂ ಅವ್ರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ನಿನ್ನೆ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ್ರು ನಮ್ಮ ಜೊತೆಲಿದ್ದರು, ಜೊತೆಗೆ ಇದ್ದು ಎಲ್ಲನೂ ಅವ್ರು ಅರೇಂಜ್ ಮಾಡಿರ್ತಾರೆ. ಆಮೇಲೆ ನಾವು ಎಷ್ಟು ಗಂಟೆಗೆ ಎಲ್ಲಿಗೆ ಹೋಗಬೇಕು ಅಂತ ಆ ಥರ ಎಲ್ಲ. ಸೊ ಎಲ್ಲ ಕಡೆನೂ ಅವ್ರ ಜೊತೆಗಿರೋದ್ರಿಂದ ನಮಗೇನು ತೊಂದರೆ ಇಲ್ಲ, ಏನು ಅನಿಸಿಲ್ಲ ಇಲ್ಲಿವರೆಗೂ. ನಿಮ್ಮ ನಗು ಮುಖನೇ ಹೇಳ್ತಾ ಇದೆ, ಬಹಳ ವಿಶ್ವಾಸದಲ್ಲಿದ್ದೀರಿ, ಒಂದು ರೀತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಕ್ಷೇತ್ರದಲ್ಲಿ ಅಂತ. ಹೌದು, ತುಂಬಾ ಒಳ್ಳೆ ರೆಸ್ಪಾನ್ಸ್. ಮೇಡಮ್, ಈಗ ನೀವು ಹೋಗ್ತಾ ಇರ್ತೀರಿ ಕ್ಷೇತ್ರಾದ್ಯಂತ, ಈಗ ಪ್ರಚಾರವನ್ನ ಮಾಡ್ತಾ ಇರ್ತೀರಿ. ಎಲ್ಲೋ ತುಂಬ ಜನ ಬಂದು ನಿಮ್ಮ ಹತ್ರ ಸಮಸ್ಯೆಗಳು ಹೇಳ್ಕೊಳ್ತಿರ್ತಾರೆ. ಈ ಆಲ್ರೆಡಿ ತುಂಬ ಜನ ಹೇಳ್ಕೊಂಡಿರ್ತಾರೆ. ಅದರಲ್ಲಿ ಒಂದು ಸಮಸ್ಯೆ ನಿಮ್ಮ ಮನಸ್ಸಿಗೆ ದಾಟಿದಂತಹ ಒಂದು ವಿಚಾರ ಯಾವುದು? ಆ ಸಮಸ್ಯೆ ಯಾವುದು ಅಂತ ಹೇಳ್ಕೋಬೋದಾ? ಒಂದು ಸಮಸ್ಯೆ ಅಂತ ನಾನು ಹೇಳೋಕ್ಕಾಗಲ್ಲ. ಮನವಿ ಪತ್ರಗಳು ಬಂದಿದೆ, ಸುಮಾರು ಬಂದಿದೆ. ಆಮೇಲೆ ಅಲ್ಲಿ ಜನ ಯಾವಾಗಲೂ ಕೇಳೋದು ನೀರು, ಎಲೆಕ್ಟ್ರಿಸಿಟಿ. ಮೂರನೇದು ರೋಡ್ಗಳು. ಸೊ ಅದ್ರ ಬಗ್ಗೆ ಅಷ್ಟೊಂದು ಬಂದಿಲ್ಲ, ಬಟ್ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ನನಗೆ ಅದೇ ಅನಿಸುತ್ತೆ ಇವಾಗ. ಯಾಕಂದರೆ ನೀರಿಲ್ಲ ಅಂದರೆ ತುಂಬ ಕಷ್ಟ. ಇವಾಗ ಏನು ನೀರನ್ನ ಟ್ಯಾಂಕರ್ಗಳಲ್ಲಿ ಕಳಿಸೋ ಬಗ್ಗೆನೂ ಮಾತುಕತೆ ನಡೀತಾ ಇದೆ. ಅಷ್ಟು ಕಮ್ಮಿ ಇದೆ ಈಗ ಬರಗಾಲ ಆಗಿರೋದ್ರಿಂದ. ಸೊ ಎಲ್ಲ ಜನಕ್ಕೂ ನೀರಿಂದು. ಸೊ ನನಗೆ ಅದು ತುಂಬ ಬೇಜಾರಾಗ್ತದೆ, ಆ್ಯಕ್ಚುಲಿ ತುಂಬ ಬೇಜಾರಾಗುತ್ತೆ. ಈಗ ನೀವು ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಶಿವಮೊಗ್ಗವನ್ನು? ಯಾಕಂದರೆ ಬೇರೆ ಕ್ಷೇತ್ರದಲ್ಲಿ ನಿಮಗೆ ಎಲ್ಲೇ ನಿಂತರೂ ಕೂಡ ನೀವು ನಾನು ನಿಲ್ತೀನಿ ಅಂದರೆ ನಿಮ್ಗೆ ಎಲ್ಲೇ ಬೇಕಾದ್ರೂ ಟಿಕೆಟ್ ಕೊಡುವಂಥ ಒಂದು ಥಿಂಕಿಂಗ್ ಆಗ್ತಾಯಿತ್ತು, ಯೋಚನೆ ಮಾಡ್ತಾಯಿದ್ರು. ಆದರೆ ನೀವು ಶಿವಮೊಗ್ಗವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ಶಿವಮೊಗ್ಗ ನನ್ನ ತವರದ್ದು. ನಾನು ಇಲ್ಲೇ ಹುಟ್ಟಿದ್ದು, ನಾನು ಅಲ್ಲೇ ಬೆಳೆದಿದ್ದು. ಆ್ಯಕ್ಚುಲಿ ನಾವು ಹೈಸ್ಕೂಲ್ ಮುಗಿಯೋ ಟೈಮಿಗೆ ನಾನು ಬೆಂಗಳೂರಿಗೆ ಹೋಗಿರೋದು. 10th ಸ್ಟ್ಯಾಂಡರ್ಡಿಂದ ನಾನು ಅಲ್ಲಿ ಓದಿರೋದು. ಬಟ್ ಅದು ಸೊ ಆಮೇಲೆ ಇದು ನನ್ನ ತಂದೆ ಇದ್ದ ಕರ್ಮಭೂಮಿ ಇದು. ಆಮೇಲೆ ಇದು ನನ್ನ ತವರೂರು. ಆಮೇಲೆ ಇಲ್ಲಿನ ಜನಕ್ಕೆ ನಾನು ಗೊತ್ತು, ನನಗೆ ಅವ್ರು ಗೊತ್ತು.